ಗಾಯ್ಸ್, ಇದು ನಮ್ಮೂರ ಕ್ರೆಸರ್ ನೋಡಿ ಹೆಂಗೈತೆ ಎಲ್ಲ. ನಾವು ಬುದ್ಧಿ ಕಂಡಾಗ ಇಷ್ಟು ಅಗಲ ಇರಲಿಲ್ಲ, ಇದು ಹೋಯ್ತಾ 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 ಹಿಂಗಾಗಿದೆ ಬೆಟ್ಟ. ಈ ಕ್ರೆಸರಿಂದ ಈ ಕ್ವಾರೆ ಒಳಗಿಂದನೇ ಗಾಡಿ ಟಿಪ್ಪರಲ್ಲಿ ತರ್ತವೆ. ಅದಕ್ಕೆ ಅಂತಲೇ ಇಟ್ಬಿಟ್ಟವ್ರೆ ಗಾಡಿಗಳ. ನೋಡ ಇಟಾಚಿ ಬ್ರೇಕ್ ಆಗಿ ಮಾಡುತ್ತಾ ಕ್ರೆಸರವು ಇರ್ತವೆ ಟಿಪ್ಪರ್ಗಳು, ಅದರಿಂದ ತುಂಬ್ಕೊಂಡು ಮೇಲ್ ತಗೊಂಡ್ಬಂತಾರೆ ಗುರು. ನೋಡಿ ಎಂತ ಪಾತಾಳ ಇದ್ದಂಗೆ ಐತೆ ಜೀವ. ಡಬಲ್ ಗುಂಡಿಗೆ ಅಂತಾರಲ್ಲ, ಡಬಲ್ ಗುಂಡಿಗೆ ಇರೋರು ಮಾತ್ರ ಇಲ್ಲಿ ಬಂದು ಗಾಡಿ ಓಡಿಸ್ಬೇಕು. ಸುಮ್ಮನೆ ಯಾರ್ಯಾರು ಬಂದ್ಬಿಟ್ರೆ ಆಗಲ್ಲ. ಇಲ್ಲಿ ರೋಡಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಓಡಿಸ್ಬೋದು, ಬಟ್ ಇಲ್ಲಿ ಓಡಿಸ್ತೀನಿ ಅಂದರೆ ಅವ್ನಿಗೆ ಎಂಟೇದೇ ಬಂಟನೇ ಆಗಿರಬೇಕು, ಡಬಲ್ ಗುಂಡಿಗೆ ಇರಬೇಕು, ಜೀವದ ಮೇಲೆ ಆಸನೆ ಇರಬಾರ್ದು. ಆ ಥರ ಇದ್ರೆ ಮಾತ್ರ ಇಲ್ಲಿ ಬಂದು ಬರಬೇಕಿಲ್ಲ ಓಡಿಸೋಕ್ಕೆ. ನಮ್ಮದು ಒಂದು ಲೋಡ್ ಇತ್ತು ಗುರು, ತುಂಬ್ಕಂಡು ಹೊರಟು ಇದ್ದೀನಿ. ಮಂಡ್ಯಕ್ಕೆ ಒಂದು ಲೋಡ್ ಇತ್ತು, ನೆನೆನೆ ಹಾಕ್ಬೇಕಿತ್ತು ಆ್ಯಕ್ಚುಲಿ. ನಿನ್ನೆ ಮೆಟೀರಿಯಲ್ ಚೆನ್ನಾಗಿಲ್ಲ. ಇಲ್ಲಿ ಸುದೀಪ ಅಂತ ರೈಟ್ರವನೇ, ಅವ್ನು ಅಷ್ಟು ಚೆನ್ನಾಗಿ ಬಿಟ್ಟಿರಲಿಲ್ಲ. ಇವತ್ತೇನೋ ಚೆನ್ನಾಗಿ ಬ್ಲಾಸ್ಟ್ ಮಾಡೋನೆ. ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮದು ಇದೇ ಬಿಸ್ನೆಸ್ ಗುರು. ರೋಡಲ್ಲಿ ಸುಮ್ಮನೆ ಸಾಗ್ತಾ ಇರೋದೇ ಜೀವನ. ರಾಕಿ ಬಾಯಿ, ರಾಕಿ ಫ್ಯಾನ್ ಗುರು, ಅಪ್ಪಟ ರಾಕಿ ಬಾಯಿ. ಸರಿ ಫ್ರೆಂಡ್ಸ್, ಬಾಯ್. ಮಂಡ್ಯದಿಂದ ಲೋಡ್ ಮುಗಿಸ್ಕೊಂಡು ಬಂದೆ. ಮತ್ತೆ ಇನ್ನೊಂದು ಲೋಡ್ ಆರ್ಡ್ರ್ ಬಂತು, ಕಾಂಕ್ರೀಟ್ ಸ್ಯಾಂಡ್ ಅಂದ್ಬಿಟ್ಟು. ಯಾವುದೋ ಕಾಂಕ್ರೀಟ್ಗಂತೆ ಮೋಲ್ಡ್ಗೆ ಅಂತ ಇತ್ತು. ಇಲ್ಲಿ ಬಂದು ನೋಡಿದ್ರೆ ಮೆಟೀರಿಯಲೇ ಸಾಲ್ಟೇಜ್ ಆಯ್ತೈತೆ. ನಾನು ಇಟಾಚಿ ಆಪ್ರೇಟ್ರ್ ಕರೆದೆ, ಬಂದ. ಒಂದು 50 ರೂಪಾಯಿ ಬಾಟ ಕೊಟ್ಟೆ. ಲೋಡ್ ಮಾಡ್ತೀಯಾ, ಲೋಡ್ ಆಗುತ್ತಾ ನೋಡು ಅಂತಂದು. ಅಣ್ಣ ನಿನಗೆ ಯಾಕಣ್ಣ, ಲೋಡ್ ಆಗೇ ಆಗುತ್ತೆ, ನಾನು ಲೋಡ್ ಮಾಡ್ತೀನಿ ಅಂತಂದ. ಬಟ್ ನನಗೆ ಡೌಟ್ ಇತ್ತು ಗುರು, ಲೋಡ್ ಆಗುತ್ತೋ ಇಲ್ವೋ ಅಂತ. ಬಟ್ ಅವ್ನ ಕಾನ್ಫಿಡೆನ್ಸಲ್ಲಿ ಕಮ್ಮಿ ಆಗಲಿಲ್ಲ. ನಾನು ಸರಿ ಎಷ್ಟು ಲೋಡ್ ಮಾಡ್ತೇನೆ ಅಂತ ಗಾಡಿ ಮೇಲೆ ಎತ್ಬಿಟ್ಟೆ. ಗಾಡಿ ಮೇಲೆ ಎತ್ಕೊಂಡು ನೋಡ್ತಾ ಇದ್ದೆ, ಲೋಡ್ ಮಾಡ್ತಾನೆ ಇಲ್ವೋ ಅನ್ನೋ ಡೌಟಲ್ಲೇ ಇದ್ದೆ. ಒಂದು ಅರ್ಧ ಲೋಡ್ ಆಗೋ ಗಂಟ. ಪರವಾಗಿಲ್ಲ ಗುರು, ಲೋಡ್ ಜಾಸ್ತಿನೇ ತುಂಬಿದ್ದಾನೆ. ಒಳ್ಳೆ ಹುಡುಗ ಆದ್ರೂ ಪಾಪ ಎಲ್ಲೋ ದೂರದಿಂದ ಬಂದಿದ್ದಾನೆ, ಅಂದರೆ ಆ ಕಡೆ ಹುಬ್ಬಳ್ಳಿ ಸೈಡವನು. ಬಂದು ಲೋಡ್ ಮಾಡ್ದ. ಪರವಾಗಿಲ್ಲ ಗುರು, ಲೋಡ್ ಮಾಡ್ಕೊಟ್ಟ. ಮೆಟೀರಿಯಲೇ ಸಾಲ್ಟೇಜ್ ಆಗುತ್ತೆ ಅಂದ್ಕೊಂಡಿದ್ದೆ. ನೋಡಿ ನಮ್ಮ ಹುಡುಗ ಆಪ್ರೇಟ್ರು ಎಷ್ಟು ತುಂಬವನೇ. ಗಾಡಿ ಮೇಲೆ ಲೈಟ್ ನೋಡಿ. ಪಾರ್ಟಿ ಹಂಗೆ ಈಚೆ ಬಂದು ನೋಡ್ದ. ಪಾರ್ಟಿ ನೋಡೆ ಗಾಬರಿ ಬಿದ್ದೋದ, ಏನಪ್ಪ ಇಷ್ಟೊಂದು ತಂದಿದ್ಯಾ ಅಂತ. ತಗೋಯ್ತಾ, ಜಾಸ್ತಿ ತಗೊಂಡು ಹೊಂಟೋಗ್ಬೇಕು. ಇಲ್ಲಾಂದರೆ ಮಧ್ಯೆ ಕಾಂಕ್ರೀಟ್ ಆಗೋವಾಗ ಮತ್ತೆ ಫೋನ್ ಹಾಕ್ತಾರೆ, ಒಂದು ಟ್ರಾಕ್ಟ್ರ್ ತಗೋಬಾ, ಒಂದು ಅರ್ಧ ಟಿಪ್ಪರ್ ತಗೋಬಾ ಅಂತಾರೆ. ಅದಕ್ಕೆ ಒಂದೇ ಸಲ ಬಂದ್ಬಿಟ್ಟೆ, ಇನ್ನು ಮತ್ತೆ ಫೋನೇ ಹಾಕ್ಬಾರ್ದು ಅಂತ. ಗಾಡಿ ಅನ್ಲೋಡ್ ಆಯಿತು. ಮತ್ತೆ ವಾಪಸ್ ಊರಿಗೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಫೋನ್ ಮಾಡ್ತು, ಮೀನು ತಗೊಂಬಪ್ಪ, ತವಾ ಫ್ರೈ ಮಾಡ್ತೀನಿ ಅಂತು. ಅಲ್ಲಿಂದ ಉಲ್ಟೆ ಶ್ರೀರಂಗಪಟ್ಟಣಕ್ಕೆ. ಅಲ್ಲಿ 2 ಅಂಗಡಿ ಫೇಮಸ್ ಆಗೈತೆ. ನಾನು 3 kg ಮೀನು ತಗೊಂಡೆ. ಒಂದೇ ಮೀನು ಹೊಡ್ಕೊಟ್ರು, ತಗೊಬಂದು ಎಲ್ಲ ರೆಡಿ ಮಾಡಿಟ್ಟೈತೆ. ನೋಡೋದು ಹೆಂಗೆ ಬರುತ್ತೆ ಅಂತ ಎಲ್ಲ ಹಾಕೈತೆ. ನೋಡಿ ತವಾ ಫ್ರೈ ಆ ಥರ ಆಗೈತೆ. ತಿನ್ಬಿಟ್ಟು ಹೇಳ್ತೀನಿ ಫಸ್ಟ್. ರೊಟ್ಟಿ ಕಲ್ ಮೇಲೆಲ್ಲ ಬೇಯ್ತಾ ಐತೆ. ಟೇಸ್ಟಿ ಸೂಪರ್ ಆಗೈತೆ ಗುರು. ಏನೇ ಆದರೂ ಮನೇಲಿ ಮಾಡ್ಕೊ ತಿನ್ನಬೇಕು. ಹೊರಗಡೆ ಜಾಸ್ತಿ ತಿನ್ನೋಕೆ ಹೋಗ್ಬೋದು, ಹೆಲ್ತ್ ಎಲ್ಲ ಹಾಳಾಗುತ್ತೆ. ಮನೇಲಿ ಮಾಡಿದಷ್ಟು ಹೆಲ್ತಿ ಫುಡ್ ಹೊರಗಡೆ ಸಿಗೋಲ್ಲ, ಅಲ್ಲೇ ಕೆಮಿಕಲ್ ಹಾಕ್ಬೇಕು.